ಸರಿ ಬೇಗ ಬಂದ್ಬಿಡು. ಇನ್ನೂ ಪ್ಯಾಕಿಂಗ್ ಎಲ್ಲ ತುಂಬ ಇದೆ. ನೀವಿಬ್ರು ಬಂದ ತಕ್ಷಣನೇ ಹೊರಟ್ಬಿಡೋಣ. ಸರಿಮ್ಮ, ಬಾ ರಾಜು, ಹೊರಡೋಣ. ರಾಜು ನೋಡು, ಅವನನ್ನ ಅಲ್ಲಿ ಇಲ್ಲಿ ಅಡ್ಡಾಡೋದು ಬಿಡಬೇಡ. ಇಲ್ಲಿಂದ ನೇರ ವಿಶಾಖನ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ನೇರ ಇಲ್ಲಿಗೆ ಬಂದ್ಬಿಡಿ. ಅರ್ಥ ಆಯ್ತಾ? ಆಯ್ತಮ್ಮ. ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ. ಅತ್ತೆ ಏನಿದು? ಯಾಕೆ ಫೋಟೋಗಳೆಲ್ಲ ತೆಗಿತಾ ಇದ್ದೀರಾ? ಎತ್ತಿ ಮಾತಾಡು. ಈ ಅನಿಷ್ಟ ಇರೋ ಯಾವ ಫೋಟೋನು ನಮ್ಮ ಮನೇಲಿ ಇರಬಾರ್ದು. ನಿನ್ನಳಿಯ ಇವಳ ಮುಖನ ಫೋಟೋನಲ್ಲಿ ಕೂಡ ನೋಡಬಾರ್ದು. ಇವಳು ಯಾವ ಥರ ಅವನ ಮರಳು ಮಾಡ್ತಾಳೋ ನಮ್ಗೇನು ಗೊತ್ತೋ. ನಮ್ಮ ಹುಷಾರಲ್ಲಿ ನಾವಿರಬೇಕು. ತಗೋಯ್ದೇನ. ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ. ಬನ್ನಿ ಬಾಪ. ಬಾ ವಿಶು, ಕೂತ್ಕೋ. ಹೊರಗಡೆ ತುಂಬಾ ಬಿಸಿಲು. ನೀರ್ ತರಲ್ಲ? ಏನೋ ಅಳಿಯಂದ್ರು ತುಂಬಾ ಯೋಚನೆ ಮಾಡ್ತಾರ ಹತ್ರ ಇದೆಯಲ್ಲ. ವಿಶಾಖನ್ನ ಒಂದೆರಡು ದಿನ ಆದ್ಮೇಲೆ ಕಳಿಸ್ಕೊಟ್ರೆ ಆಗಲ್ವಾ? ಅಮ್ಮನಿಗೆ ಇನ್ನೂ ವಿಶಾಖನ ಮಾತಾಡ್ದಾಗ ಆಗಿಲ್ಲ, ಅದಕ್ಕೆ. ಇಲ್ಲ, ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲಿ ಇರಬೇಕು. ಸಂಜೆ ಫ್ಲೈಟ್ಗೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಶಾಸ್ತ್ರಿಗಳ ಮಗಳಲ್ವಾ? ಹೌದು. ಹೇಗಿದ್ದಾರೆ ನಿಮ್ಮ ತಂದೆ? ಚೆನ್ನಾಗಿದ್ದಾರೆ. ಅರ್ಚನೆ ಮಾಡಿಸ್ಕೊಂಬ ಅಂತ ಹೇಳಿ ಕಳಿಸಿದ್ರು. ಯಾರ ಹೆಸರು ಮಾಡೋದು? ನಮ್ಮ ಅಕ್ಕ ಮತ್ತು ನಮ್ಮ ಯಜಮಾನ್ರ ಹೆಸರಿಗೆ ಅರ್ಚನೆ ಮಾಡಿಸ್ಕೊಡಿ. ಏನು? ಹಾಯ್ ಸ್ವೀಟಿ, ಮಾವನ ಮನೆಯ ಮುದ್ದಿನ ಸೊಸೆ. ನಾನಿನ್ನೂ ಇಲ್ಲೇ ಇದ್ದೀನಿ. ಮಾವನ ಮನೆಗೆ ಹೋಗಿಲ್ಲ, ಹೋಗೋದು ಇಲ್ಲ. ಯಾಕೆ? ಏನಾಯ್ತು? ಏನಾಗೋದಾ? ವಿಶು ಮನೆಯವರ 8 ಮೂಟೆ ಕಟ್ಕೊಂಡು ಸಂಸಾರ ಸಂಬಂಧ ಡೆಲ್ಲಿಗೆ ಹೋಗ್ತಾರಂತೆ. ದಟ್ಸ್ ಗ್ರೇಟ್. ಅದಕ್ಕೇನಂತೆ? ಅವ್ರು ಹೋದ್ರೆ ನನ್ನ ಕತೆ ಏನು? ಇನ್ನೂ ಒಳ್ಳೇದೇ ಆಯ್ತು. ಡೆಲ್ಲಿ ತುಂಬಾ ದೊಡ್ಡ ಸಿಟಿ, ಬೇಕಾದಷ್ಟು ಡೈರೆಕ್ಟರ್ ಪ್ರೊಡ್ಯೂಸರ್ ಸಿಗ್ತಾರೆ. ನಿಮ್ಗೆ ಇಲ್ಲಿಗಿಂತ ಜಾಸ್ತಿ ಅವಕಾಶ ಅಲ್ಲೇ ಸಿಗುತ್ತೆ. ವಿಶಾಖ, ನಿನ್ನ ಮೊದಲನೇ ಸಿನಿಮಾ ನಮ್ಮ ಕಂಟ್ರಿ ಕ್ಯಾಪಿಟಲ್ನಲ್ಲಿ ರಿಲೀಸ್ ಆಗುತ್ತೆ ಅಂದ್ರೆ ಜಸ್ಟ್ ಯೋಚನೆ ಮಾಡಿ. ಒಳ್ಳೆ ಚಾನ್ಸ್ ಸಿಕ್ಕಿದೆ ವಿಶಾಖ, ಬಿಡ್ಬೇಡ. ತಪ್ಪಾಯ್ತು. ನನ್ನ ಅಕ್ಕ ಮತ್ತೆ ಅವ್ರ ಯಜಮಾನ್ರ ಹೆಸರಿಗೆ ಅದು ಮಾಡಿಸ್ಕೊಡಿ. ನಿಮ್ಮ ಭಾವನ ಹೆಸರು? ವಿಶು. ವಿಶಾಲ್ ಭಾರದ್ವಾಜ್ ನಾಮಧೇಯಸ್ಯ ತಸ್ಯ ಕುಟುಂಬಸಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯಾದಿ ಅಭಿವೃದ್ಧರ್ಥಂ. ಡೆಲ್ಲಿಗೆ ಹೋಗೋ ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ಇನ್ನೂ 4 ದಿನ ಇರೋ ಹಾಗೆ ವಿಶಾಖನ ಕರ್ಕೊಂಬರ್ಬೋದಾಗಿತ್ತು. ಡೆಲ್ಲಿ ಏನು ಬಹಳ ದೂರ ಇಲ್ಲ ಬಿಡಿ. ಎವ್ರಿ 1 hour ಒಂದು ಫ್ಲೈಟ್ ಇದ್ದೇ ಇರುತ್ತೆ. ನೀವು ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಬರ್ಬೋದು. ನಾವು ಹೊರಡೋ ತನಕ ನೀವು ನಮ್ಮನೇಲೇ ಇರ್ಬೋದಲ್ಲ ನಮ್ಮ ಜೊತೆಗೆ. ನಿನಗೋಸ್ಕರ ವಿಶಾಖ ರುಚಿ ರುಚಿಯಾಗಿರೋ ಅಡುಗೆಗಳನ್ನೆಲ್ಲ ಮಾಡಿಟ್ಟಿದ್ದಾಳಪ್ಪ. ಬಾ ಮರಿ. ಹೆಂಡತಿ ನೋಡ್ತಾ ಇರೋ ಸಂಭ್ರಮದಲ್ಲಿ ಹೊಟ್ಟೆ ಹಸಿವಾಗಿದ್ದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ವಿಶಾಖನ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡ್ಬೋದಾ? ಅದರಲ್ಲಿ ತಪ್ಪೇನಿದೆ? ನಿಮ್ಮ ಹೆಂಡತಿ ಹತ್ರ ನೀವು ಮಾತಾಡೋದಕ್ಕೆ ನಮ್ಮಪ್ಪನೇ ಹಾಕಬೇಕು. ವಿಶಾಖ, ನಿಮ್ಮ ರೂಮ್ ಕರ್ಕೊಂಡು ಹೋಗಮ್ಮ. ನೀವೇನು ನಮ್ಮ ಮನೆಗೆ ಹೊರಗ್ನೋರಲ್ವಲ್ಲ, ಬನ್ನಿ.